ಈಗ ಅಲ್ಪಸಂಖ್ಯಾತ ಮತದಾರರಿಗೆ, ಮುಸಲ್ಮಾನ್ ಬಾಂಧವರಿಗೆ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಈ ಸುದ್ದಿಗೋಷ್ಠಿ ಮೂಲಕ? ಈ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನ ಅದರ ನಾಯಕ ಅನ್ನಿಸ್ಕೊಂಡವರು ಅಲ್ಪಸಂಖ್ಯಾತರ ಹಿತಾಸಕ್ತಿ ಅಂತ ಹೇಳ್ಕೊಂಡು ದುರುಪಯೋಗ ಮಾಡ್ಕೋತಿದ್ದಾರೆ. ಅವರು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಅವ್ರು ಈ ಕಾನ್ಫರೆನ್ಸ್ ಮೂಲಕ ಕನ್ವೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಮೀಟಿಂಗ್ ಅಲ್ಲಿ ಸಮರ್ಥಿಗೆ ಟಿಕೆಟ್ ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಅದಾದ್ಮೇಲೆ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ನೋಡಿದ್ರೆ ಇದು ಎಲ್ಲೋ ಒಂದ್ ಕಡೆ ವೈಯಕ್ತಿಕ ಬೆಳೆ ಬೇಯಿಸ್ಕೊಳ್ಳಕ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಅವರ ಲೆಕ್ಕ, ನನ್ನ ಒಪಿನಿಯನ್ ಅಲ್ಲ, ಅವರ ಲೆಕ್ಕ. ಆದ್ರಿಂದ ಇದು ಒಂದು ಬಿಕ್ಕಟ್ಟಿನ ಸ್ವರೂಪವನ್ನ ಪಡ್ಕೋತಾ ಇದೆ. ಮತ್ತು ಈಗ ಈ ಚುನಾವಣೆಯ ಫಲಿತಾಂಶ ಬರ್ತಿದ್ದು ಇನ್ನು ಏನೋ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ಡೆವಲಪ್ಮೆಂಟ್ ಸಿಗ್ನಿಫಿಕೆಂಟ್ ಆಗಿದೆ. ಇದು ರಾಜ್ಯ ನಾಯಕತ್ವದ ರಾಜಕಾರಣಕ್ಕೆ ಏನಾದ್ರೂ ದಿಕ್ಸೂಚಿ ಆಗೋ ಚಾನ್ಸಸ್ ಎಷ್ಟಿದೆ ಅಂತೀರಿ ತಾವು? ಏನ್ ನಾಯಕತ್ವ? ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಡಿ.ಕೆ. ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ಒಳ ಜಗಳ ಇದೆ ಅಂದ್ರೆ ಈ ಕುರ್ಚಿ ಫೈಟ್ ಏನಾದ್ರೂ ಪೂರಕವಾಗಿ ಮಾರಕವಾಗಿ ಏನಾದ್ರೂ ಇದು ಕೆಲಸ ಇಲ್ಲ. ಕುರ್ಚಿ ಫೈಟಿಗೂ ಇದು ಪೂರಕವಾಗಿ ಇದಕ್ಕೂ ನೇರವಾಗಿ ಸಂಬಂಧ ಪಡಲ್ಲ. ಇಲ್ಲಿ ಏನು ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು ಅನ್ನೋ ಕೂಗು ಇತ್ತೀಚೆಗೆ ಬಲವಾಗಿ ಕೇಳಿ ಬರ್ತಿತ್ತು. ಸಮೀರ್ ಅಹಮದ್ ಅವರು ಅದರ ನಾಯಕರಾಗಿ ಹೊರ ಹೊಮ್ತಾ ಇದ್ರು. ಆದ್ರೆ ಈ ಡೆವಲಪ್ಮೆಂಟ್ ಎಲ್ಲೋ ಒಂದ್ ಕಡೆ ಅವರ ನಾಯಕತ್ವಕ್ಕೆ ಅದು ಒಂದು ಸೆಟ್ ಬ್ಯಾಕ್ ಆಗುತ್ತೋ ಇಲ್ಲಿ ಈಗಲೇ ಹೇಳಕ್ ಆಗಲ್ಲ. ಅಲ್ಲಿ ಟುಸೆ ಒಂದ್ ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ, ಒಂದು ಟೋನ್ ಅಂತೂ ಸೆಟ್ ಆಗ್ತಾ ಇದೆ. ಈಗ ಇನ್ನೊಂದು ವಿಚಾರ ಬರುತ್ತೆ ಸಮೀರ್ ಸರ್, ಅವರು ಈಸ್ ಎ ಶ್ರೂಡ್ ಮ್ಯಾನ್. ಅವರು ಸಮೀರ್ ಅಹಮದ್ ಅವರು ತುಂಬಾ ರಾಜಕೀಯವಾಗಿ ಚಾಣಕ್ಯ ನಡೆ ಹೊಂದವರು. ಆದ್ರಿಂದ ಅವರು ಈ ಸಂದರ್ಭದಲ್ಲಿ ಇಂತಹ ರಾಜಕೀಯ ಪ್ರತಿರೋಧ ಕಂಡಂತಹ ಸಂದರ್ಭದಲ್ಲಿ ಅವರು ಹೇಗೆ ತನ್ನ ನಿಲುವನ್ನ ತಗೊಂಡು ಹೋಗ್ತಾರೆ, ಅವ್ರು ಹೇಗೆ ತನ್ನ ನಿಲುವನ್ನ ಸಮರ್ಥಿಸ್ಕೊತಾರೆ, ರೀಸನ್ ಏನ್ ಕೊಡ್ತಾರೆ ಅನ್ನೋದು ಮುಂದೆ ಅದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಡಿಪೆಂಡ್ ಆಗಿದೆ. ಅಂದ್ರೆ ಈ ಡೆವಲಪ್ಮೆಂಟ್ ಅಂದ್ರೆ ನಾಟ್ ಸುದ್ದಿಗೋಷ್ಠಿ, ನಾಟ್ ಪ್ರೆಸ್ ಮೀಟ್ ಹೇಳ್ತಾ ಇಲ್ಲ. ಜಮೀರ್ ಅಹಮದ್ ಅವರ ನಡೆ ಇದೆಯಲ್ಲ, ವಾಸ್ ಇಟ್ ಇಂಟೆನ್ಷನಲ್ ಅಥವಾ ಅಚಾತುರ್ಯ ಆಯ್ತಾ? ಇಂಟೆನ್ಷನಲ್ಲೇ ಅವರು ಚುನಾವಣಾ ಕಣದಿಂದ ದೂರ ಇದ್ದಿದ್ದು ಇಂಟೆನ್ಷನಲ್ಲೇ, ಅದ್ರಲ್ಲೇನ್ ಡೌಟ್ ಇಲ್ಲ. ಪ್ರಜ್ಞಾಪೂರ್ವಕವಾಗಿ ಅವ್ರು ಮಾಡಿರೋದೆ. ಯಾಕೆ ಮಾಡಿದ್ರು ಅದು ಮುಖ್ಯ. ಅವರು ಅವರ ಬತ್ತಳಿಕೆಯಲ್ಲಿ ಯಾವ ಬಾಣ ಇದೆ, ಯಾವ ಬಾಣವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ, ಅದನ್ನ ನಾವು ಕಾದ್ ನೋಡ್ಬೇಕಿದೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಹೌದು. ಥ್ಯಾಂಕ್ ಯು ಸಮೀರ್ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಓಕೆ, ಬಹಳ ಒಳ್ಳೆಯ ಅಂಶಗಳು ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ರಾಜಕೀಯದಲ್ಲಿ ನಾವು ನೋಡಿದ ಹಾಗೆ ಎಲ್ಲವೂ ಮೇಲ್ನೋಟಕ್ಕೆ ಏನು ನೋಡ್ತೀವಲ್ಲ ಅದಷ್ಟೇ ಸತ್ಯ ಅಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ, 2+2 is not equal to 4 ಏನು ಅಂತ ಹೇಳ್ತಾರಲ್ಲ, ಅದು ಯಾವುದೂ ಕೂಡ ಅಲ್ಲ. ವಾಸ್ತವನೇ ಬೇರೆ, ಇಲ್ಲಿ ಮೇಲ್ನೋಟಕ್ಕೆ ಆಡುವ ನಾಟಕಗಳೇ ಬೇರೆ ಅನ್ನೋದನ್ನು ಈ ಬೆಳವಣಿಗೆ, ಈ ದಾವಣಗೆರೆ ದಕ್ಷಿಣ ಟಿಕೆಟ್ ಸಮರ ಸ್ಪಷ್ಟವಾಗಿ ಸಾರಿ ಹೇಳುತ್ತೆ. ಯಾಕಂತ ಹೇಳಿದರೆ ಎಲ್ಲರಿಗೂ ಇರುತ್ತೆ, ಪಕ್ಷ ಅಂತಿರಬಹುದು ಅಥವಾ ನಮ್ಮ ನಾಯಕರು ಯಾರದೋ ಪರವಾಗಿದ್ದೀವಿ ಅಂತ ಹೇಳಿದ್ರು ಅವರದ್ದೇ ಆದಂಥ ಒಂದು ವರ್ಚಸ್ಸನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೋದಾಗ, ನಾನೊಬ್ಬ ಒಂದು ಸಮುದಾಯದ ಪ್ರಬಲ ನಾಯಕ ಅಂತ ತೋರಿಸಿಕೊಳ್ಳುವಾಗ, ಆ ಪ್ರಬಲ ಸಮುದಾಯದ ನಾಯಕನಂತ ಹೇಳಿ ಯಾವುದೋ ಒಂದು ಪೋಸ್ಟ್ಗೆ ಇಲ್ಲಿ ಟವಲ್ ಹಾಕುವಾಗ ಅಥವಾ ಒಂದು ಬೇಡಿಕೆ ಇಡುವಾಗ ಈ ಎಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಅದೇ ರೀತಿಯಾಗಿ ನಾವು ಸದ್ಯದ ಡೆವಲಪ್ಮೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಈಗ ಸಮೀವುಲ್ಲಾ ಅವರು ಹೇಳಿದ ಹಾಗೆ ಸದ್ಯಕ್ಕಿದು ಈ ಕುರ್ಚಿ ಫೈಟ್ ಅಂತೇನಿದೆಯಲ್ಲ ಅದಕ್ಕೆ ನೇರವಾಗಿ ಸಂಬಂಧ ಪಡದೇ ಹೋದರೂ ಇಂಪ್ಯಾಕ್ಟ್ ಆಗಲ್ಲ ಅಂತೇನು ಹೇಳೋಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಜನ ಇವುಗಳನ್ನೆಲ್ಲ ತಟಸ್ಥವಾಗಿ ಸಮಚಿತ್ತದಿಂದ ನೋಡಬೇಕು ಅನ್ನೋದು ಅಶ್ವವೇಗ ನ್ಯೂಸ್ನ ಕಾಳಜಿ ಮತ್ತು ಕಳಕಳಿ ಅಂತ ಹೇಳ್ತಾ ಈ ಹೊತ್ತಿನ ಈ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.